ಭಾರತ ಹಾಗೂ ಪಾಕಿಸ್ತಾನದ ಯುದ್ಧದಿಂದಾಗಿ ಒಂದು ವಾರ IPL ಸ್ಟಾಪ್ ಆಗಿತ್ತು. ಆಗ ನಾವೆಲ್ಲ ಏನು ಅಂದ್ಕೊಳ್ತಿದ್ದದ್ದು, ಮೊಮೆಂಟಮ್ ಹಾಳಾಗ್ತದೆ, ತಂಡಗಳ ಮೊಮೆಂಟಮ್ ಹಾಳಾಗ್ತದೆ ಅಂತ. ಆದರೆ ಒಂದು ತಂಡದ ಮೊಮೆಂಟಮ್ ಮಾತ್ರ ಹಾಳಾಗಲೇ ಇಲ್ಲ. ಅದು ಯಾವುದು ಅಂತಂದ್ರೆ ರಾಜಸ್ಥಾನ್ ರಾಯಲ್ಸ್. ಮೊದಲು ಹಾಗೆ ಸೋಲ್ತಿದ್ರು, ಈಗ IPL ಪುನಃ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಪುನಃ ಹಾಗೇ ಸೋಲ್ತಾ ಇದ್ದಾರೆ. ನಮಸ್ಕಾರ ಎಲ್ರಿಗೂ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ರಾಜಸ್ಥಾನ್ ರಾಯಲ್ಸ್ ಬಗ್ಗೆ ತನಿಖೆ ಮಾಡಬೇಕು. ಇವರು ಗೆಲ್ಲಿಕ್ಕೆ ಅಂತ ಆಡ್ತಾ ಇದ್ದಾರಾ ಅಥವಾ ನಾವು ಹೀಗೇ ಸೋಲ್ತೇವೆ ಅಂತ ಆಡ್ತಾ ಇದ್ದಾರಾ ಅಂತ ತನಿಖೆ ಆಗಬೇಕು. ಯಾಕಂತಂದರೆ ಈ ಒಂದು IPL ಅಲ್ಲಿ 4-5 ಮ್ಯಾಚ್ ಹೀಗೆ ಲಾಸ್ಟಿಗೆ ಒಂದು 10 ರನ್ನಿಂದ 8 ರನ್ನಿಂದ 5 ರನ್ನಿಂದ ಅಂದರೆ 10 ಬರೋದು ಸೋಲೋದು ನಾವು ಮತ್ತೆ ಪುನಃ ಹೀಗೇ ಸೋಲ್ತೇವೆ. ನಮ್ಮದು ಸೇಮ್ ಟೆಂಪ್ಲೇಟ್. ನಿಮ್ಮದು ನಿಮ್ಮದು ಅಸ್ತ್ರ ಏನೇ ಇದ್ರೂ ಕೂಡ ನಮ್ಮದು ಅಸ್ತ್ರ ಒಂದೇ ಥರ ಇರ್ತದೆ. ಇನ್ನೇನು ಹೊಡೆದಾಗ್ತದೆ ಅಸ್ತ್ರ ಅಂತ ಹೇಳುವಾಗ ಅಸ್ತ್ರವೇ ಡಮ್ ಅಂತಾಗಿ ಹೋಗುದಂತೆ. ನಿನ್ನೆ ಮ್ಯಾಚ್ ಕೂಡ ಹಾಗೆ, ರಾಜಸ್ಥಾನ್ ವರ್ಸಸ್ ಪಂಜಾಬ್ ಮ್ಯಾಚ್. ಏನು ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಪಂಜಾಬ್ 219 ರನ್ನಿಗೆ 5 ವಿಕೆಟ್. ಅದ್ಭುತ ನೋಡಿ. ಪವರ್ ಪ್ಲೇ ಆಗುವಾಗ ನಿಜ ಹೇಳ್ತೇನೆ, ಪಂಜಾಬ್ ಅಯ್ಯಯ್ಯೋ ನಮ್ಮದು ಡೆಲ್ಲಿ ಅಗೇನ್ಸ್ಟ್ ಮ್ಯಾಚ್ ಯಾಕಾದರೂ ಮ್ಯಾಚ್ ನಿಂತೋಗಿತ್ತೇನೋ ಮರ್ರೆ, ಯುದ್ಧ ಆಗಬಾರ್ದಿತ್ತು. ಯಾಕಂದ್ರೆ ನಾವು 10 ಓವರಿಗೆ 122 ರನ್ ಹೊಡೆದಿದ್ದೆವು. ಇಲ್ಲಿ ನೋಡಿದರೆ 3 ಓವರಿಗೆ 3 ವಿಕೆಟ್ ಹೋಗಿದ್ದಲ್ಲ. ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ಸಿಮ್ರನ್ ಸಿಂಗ್ ಮತ್ತು ಓವೆನ್, ನನಗೆ ಅವ್ರು ಯಾರಂತ ಗೊತ್ತಿಲ್ಲ ಮಾರೆ. ಫಸ್ಟ್ ಟೈಮ್ ಮಿಶೆಲ್ ಓವೆನ್ ಅವ್ರನ್ನ ಫಸ್ಟ್ ಟೈಮ್ ಆಡಿಸ್ತಾ ಇರೋದು. 3 ಜನ ಔಟ್ ಆಗಿ ಹೋಗಿದ್ದಾರೆ, ಪವರ್ ಪ್ಲೇಲಿ ಔಟ್. ಆವಾಗ ಅಂದ್ಕೊಳ್ತಾ ಇರ್ಬೋದು, ಅಯ್ಯಯ್ಯ ಲಾಸ್ಟ್ ಮ್ಯಾಚಲ್ಲಿ ಅಂಥ ಒಂದು ಸುಭದ್ರ ಸ್ಥಿತಿಯಲ್ಲಿದ್ದಂತಹ ತಂಡ ಈಗ ನೋಡಿ ಪವರ್ ಪ್ಲೇಲಿ 3 ವಿಕೆಟ್ ಹೋಗಿದೆ, ಈ ಮ್ಯಾಚ್ ಸೋಲ್ತೇವಾ ಅಂತ. ಬಟ್ ಅಲ್ಲಿಂದ ಆ 3 ಓವರ್ ನಂತರ ಒಂದು ಆಟ ಇದೆಯಲ್ಲ, ಬಂದವರೆಲ್ಲರೂ ಸಹ ಸೂಪರ್ ಆಗಿ ಆಡಿದ್ದಾರೆ. ನೆಹಾಲ್ ವಧೇರಾ 37 ಬಾಲಿಗೆ 70 ರನ್. ಅವರ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ 25 ಬಾಲಿಗೆ 30 ರನ್ ಒಂದು ಆ್ಯಂಕರ್ ರೋಲ್ ಆಡಿದರು. ಅದಾದಮೇಲೆ ಅವರ ಒಂದು ಫಿನಿಷರ್ ಅವರ ಮೇಲೆ ಒಂದು ನಂಬಿಕೆ ಇಟ್ಟು ಅವ್ರನ್ನ ರಿಟೈನ್ ಮಾಡಿದರು. ಶಶಾಂಕ್ ಸಿಂಗ್ 30 ಬಾಲಿಗೆ 59 ರನ್, ಸೂಪರ್ ಡೂಪರ್. ಮತ್ತು ಅಫ್ಘಾನಿಸ್ತಾನ ಪ್ಲೇಯರ್ ಅಜ್ಮತುಲ್ಲಾ ಅವರು 9 ಬಾಲಿಗೆ 21, ಆ ಒಂದು ಕ್ವಿಕ್ ಫೈರ್ ಅನ್ನು ಏನು ಹೇಳ್ತಾರಲ್ಲ ಆ ಥರದ ಇನ್ನಿಂಗ್ಸು. 219 ರನ್ನಿಗೆ ಜಸ್ಟ್ 5 ವಿಕೆಟ್ ಹೋದದ್ದು. ಫಸ್ಟ್ 3 ವಿಕೆಟ್ ಅಷ್ಟು ಬೇಗ ಹೋಗಿ ಸಹ ಮತ್ತೆ ಹೋದದ್ದು ಕೇವಲ 2 ವಿಕೆಟ್ ನೆಹಲ್ ವಾದರ ಮತ್ತು ನಮ್ಮ ಶ್ರೇಯಸ್ ಅಯ್ಯರ್ ಅವ್ರದ್ದು. ಆ್ಯಂಡ್ ಫಸ್ಟ್ 3 ವಿಕೆಟ್ ಹೋದ್ಮೇಲೆ ನೆಕ್ಸ್ಟ್ ಮುಂದಿನ 2 ವಿಕೆಟಿಗೂ ಕೂಡ ಅಂದರೆ 4ನೇ ವಿಕೆಟಿಗೆ 5ನೇ ವಿಕೆಟಿಗೆ 50+ ಪಾರ್ಟ್ನರ್ಶಿಪ್ ಅಂತು. ಮತ್ತು ಮುರಿಯದ 6ನೇ ವಿಕೆಟಿಗೆ ಕೂಡ 50+ ಪಾರ್ಟ್ನರ್ಶಿಪ್ಪು. ಇದೊಂದು ಹೊಸ IPL ರೆಕಾರ್ಡ್ ಇರ್ಬೋದು. ಫಸ್ಟ್ 3 ವಿಕೆಟ್ ಹೋದ್ಮೇಲೆ ನೆಕ್ಸ್ಟ್ ಪ್ರತಿ ವಿಕೆಟಿಗೂ ಕೂಡ 50ಕ್ಕಿಂತ ಜಾಸ್ತಿ ಪಾರ್ಟ್ನರ್ಶಿಪ್ ಅಂತದ್ದು ರೆಕಾರ್ಡ್ ಇರ್ಬೋದು. ನಿನ್ನೆ ರಾಜಸ್ಥಾನಲ್ಲಿ ಭಾರಿ ಚೇಂಜಸ್ ಎಲ್ಲ ಮಾಡಿಸ್ಕೊಂಡಿದ್ರು. ಮತ್ತೆ ಪುನಃ ಸಂಜು ಸ್ಯಾಮ್ಸನ್ ಅವರು ಕ್ಯಾಪ್ಟನ್ ಆಗಿ ಬಂದರು. ರಿಯಾನ್ ಪರಾಗ್ ಅವರೇ ಕ್ಯಾಪ್ಟನ್ ಆಗಿ ತಲೆ ಎಲ್ಲ ಕೆಟ್ಟೋಗಿತ್ತ ಅಂತ ರಾಜಸ್ಥಾನ್ ಫ್ಯಾನ್ಸಿಗೆ. ಸಂಜು ಸ್ಯಾಮ್ಸನ್ ಅವರು ವಾಪಸ್ ಕ್ಯಾಪ್ಟನ್ ಆಗಿ ಬಂದಿದ್ರು ಆ್ಯಸ್ ಅ ಕಂಪ್ಲೀಟ್ ಪ್ಲೇಯರ್. ಅಂದರೆ ನಾನು ಬರೀ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರೋದಿಲ್ಲ, ಪೂರ್ತಿ ಪ್ಲೇಯರ್ ಆಗಿ ಕಾಣಿಸ್ಕೊಳ್ತೇನೆ ಅಂತ ಅವರು ಕ್ಯಾಪ್ಟನ್ ಆಗಿ ಬಂದರು. ನೆಕ್ಸ್ಟ್ ಕ್ವಾನ ಮಾಪಕ ಅವರನ್ನು ಆಡಿಸಿದ್ರು. ಎಂಥ ಹೆಸರು ಮಾರ್ರೆ, ಕ್ವಾನ ಮಾಪಕ. ಸೊ ಅವರಿದ್ರು, ಎಲ್ಲರೂ ಸಹ ಹೊಡಿಸ್ಕೊಂಡಿದ್ದಾರಪ್ಪ. ಯಾವುದೇ ಒಂದು ಬೌಲರು ಭಾರಿ ಚೆನ್ನಾಗಿ ಬೌಲ್ ಹಾಕಿದ್ದಾನೆ ಅಂತ ಏನು ಅನ್ನಿಸ್ಲೇ ಇಲ್ಲ. ರಿಯಾನ್ ಪರಾಗೆ ಹಾಗೆ ನೋಡ್ಲಿಕ್ಕೆ ಹೋದರೆ 3 ಓವರಿಗೆ 26 ರನ್ನಿಗೆ 1 ವಿಕೆಟ್ ತೆಗೆದ್ರು. ಅವರು ಈ ಸೀಸನಲ್ಲಿ ಅವರಿಗೆ ಬೌಲಿಂಗ್ ಅವಕಾಶ ಸಿಕ್ಕಿದಾಗೆಲ್ಲ 10ರ ಮೇಲೆ ಹೊಡಿಸ್ಕೊಳ್ಳಿಲ್ಲ. ಅವ್ರದ್ದು ಏನು ರನ್ ರೇಟ್ ಏನಿದೆ ಹೊಡಿಸ್ಕೊಂಡಿದ್ದು ಇಕಾನಮಿ ರೇಟ್ ಅದು ಕಡಿಮೆ ಇತ್ತು. ಒಂದು 8-9ರಲ್ಲೇ ಹೊಡಿಸ್ಕೊಂಡಿದ್ದಾರೆ. ಅವ್ರು ಮಾತ್ರ ಒಂದು ರೇಂಜಿಗೆ ಚೆಂದ ಮಾಡಿ ಬಾಲ್ ಹಾಕಿದ್ದು. ಮತ್ತೆಲ್ಲರೂ ಕೂಡ ನೀ ಮುಂದ ನಾ ಮುಂದ ಅಂತ ಹೇಳಿಕೊಳ್ಳಾಗೆ ಡಮ ಅಂತ ಹೊಡಿಸ್ಕೊಳ್ತಾನೆ ಇದ್ರು. ಹಾಗಾದ್ರೆ ರಾಜಸ್ಥಾನ ಇಂದ ಫೈಟ್ ಕೊಡ್ಲಿಲ್ಲ ಒಬ್ರು. ಪವರ್ ಪ್ಲೇ ಸ್ಕೋರ್ ನೋಡಿದಾಗ ರಾಜಸ್ಥಾನೇ ವಿನ್ ಅಂತವೇ ಎಲ್ಲರೂ ಸಹ ಅಂದ್ಕೊಳ್ತಿದ್ದದ್ದು. ಆ ಕಡೆಯಿಂದ ಜೈಸ್ವಾಲ್ ಹೊಡಿತಾ ಇದ್ದಾರೆ ಸರಿಯಾಗಿ, ಈ ಕಡೆಯಿಂದ ವೈಭವ್ ಸೂರ್ಯವಂಶಿ. ಇವರು ಮಾರ ಇಷ್ಟು ಹೊಡೆದು ಸಹ ಹೇಗೆ ಸೋಲುದಂತವೇ ನನಗೆ ಒಂದು ಆಶ್ಚರ್ಯ. ಈ ಒಂದು IPL 6ನೇ ಅರ್ಧಶತಕ ಅಂತ ಅಂದ್ಕೊಳ್ತೇನೆ ಯಶಸ್ವಿ ಜೈಸ್ವಾಲ್ ಅವರದ್ದು. 25 ಬಾಲಿಗೆ 50 ರನ್ ಹೊಡೆದು ಔಟ್ ಆದರು. ಆ್ಯಂಡ್ ವೈಭವ್ ಸೂರ್ಯವಂಶಿ ಅಮ್ಮ ದೇವ 15 ಬಾಲಿಗೆ 40 ರನ್ ಹೊಡೆದು ಔಟ್ ಆದದ್ದು. 15 ಬಾಲ್ 40. ಹರ್ಷ್ದೀಪ್ ಸಿಂಗ್ ಅವರ ಓವರಲ್ಲಿ ಅಂತೂ 22 ರನ್ ಹರಿದು ಬಂತು. ವೈಭವ್ ಸೂರ್ಯವಂಶಿ ಹೊಡೆದದ್ದು ಫಸ್ಟ್ ಓವರ್. ಹರ್ಷ್ದೀಪ್ ಸಿಂಗ್ ಇದು ಫಸ್ಟ್ ಓವರ್. ಅಂದರೆ T20ಯಲ್ಲಿ ಭಯಂಕರ ಹೆಸರು ಮಾಡಿದಂತಹ ಬೌಲರ್. ಇಂಡಿಯಾಗೆ T20 ಕ್ರಿಕೆಟಲ್ಲಿ, ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಹೈಯೆಸ್ಟ್ ವಿಕೆಟ್ ಹೋಲ್ಡರ್ ಹರ್ಷ್ದೀಪ್ ಸಿಂಗ್. ಅವ್ರನ್ನ ಕ್ಯಾರೇ ಅನ್ನಲಿಲ್ಲ, ನೀವೊಬ್ಬ ಬೌಲರೇ ಅಲ್ಲ ಮಾರೆ ಅನ್ನುವ ರೇಂಜಿಗೆ ಡಮ ಅಂತ ಹೊಡಿತಿದ್ದಾರೆ.
ಜೈಸ್ವಾಲ್ ಹೊಡಿತಿದ್ದಾರೆ, ವೈಭವ್ ಸೂರ್ಯವಂಶಿ ಹೊಡಿತಿದ್ದಾರೆ. ವೈಭವ್ ಸೂರ್ಯವಂಶಿ ಆ ಚಿಕ್ಕ ಹುಡುಗ 4-4 4-6 40 ರನ್ನಲ್ಲಿ 4-4 4-6 ಬಂದಿದೆ. ಜೈಸ್ವಾಲ್ ಅವರು 9-4 1-6 ಆ್ಯಂಡ್ ಫಸ್ಟ್ 4 ಓವರ್ ಸಿಂಗಲ್ ಕೂಡ ಬಂದಿರಲಿಲ್ಲ ಅಂತ ಅಂದ್ಕೊಳ್ತೇನೆ. ಬರೀ 6-4 6-4 ಬೇಕಿದ್ರೆ ಡಾಟ್ ಬಾಲ್ ಆ ಥರದ ಇನ್ನಿಂಗ್ಸ್ ಆಗಿತ್ತು. 4.5 ಓವರ್ಸಿಗೆ 76 ರನ್ ಹರಿದು ಬಂದಾಗಿದೆ. ಸೊ ನಿಮಗೇನು ರಿಕ್ವೈರ್ಡ್ ರನ್ ರೇಟ್ ಇದೆಯಲ್ಲ, ರಿಕ್ವೈರ್ಡ್ ರನ್ ರೇಟ್ ಕೂಡ ಆರಾಮಾಗಿ ಕಾಣ್ತಾ ಇತ್ತು. ಅಷ್ಟು ಆರಾಮದಲ್ಲಿ ರನ್ ಹರಿದು ಬರ್ತಾ ಇತ್ತು. ಅದಾದಮೇಲೆ ಯಾವಾಗ ವೈಭವ್ ಸೂರ್ಯವಂಶಿ ಔಟ್ ಆದರು, ಅದಾದಮೇಲೆ 8 ಓವರ್ಗೆ 100 ರನ್ ದಾಟಿ ಆಗಿದೆ. ಏನು ಕರೆಕ್ಟ್ 220 ರನ್ ಹೊಡಿಬೇಕಿದ್ರೆ ಯಾವ ತರಹದ ಒಂದು ಹೊಡೆಬಡೆ ಆಟ ಬರಬೇಕು, ಆ ಥರದ ಆಟ ಬರ್ತಾ ಇತ್ತು ರಾಜಸ್ಥಾನಿಂದ. ಯಾವಾಗ ವೈಭವ್ ಸೂರ್ಯವಂಶಿ ಔಟ್ ಆದರು ಮತ್ತು 8.4 ಓವರ್ಸಿಗೆ ಯಶಸ್ವಿ ಜೈಸ್ವಾಲ್ ಅವರು ಔಟ್ ಆದರು, ಅದಾದಮೇಲೆ ಮ್ಯಾಚ್ ನಿಧಾನಕ್ಕೆ ನಿಮಗೆ ಗೊತ್ತಾಗ್ತಾ ಇತ್ತು. ಸಡನ್ನ ಸ್ಲೋ ಆಗ್ತಾ ಉಂಟಲ್ಲ ಆಟ, ಇವರಿಬ್ರು ಇಷ್ಟು ಫಾಸ್ಟ್ ಆಡಿದ ಮೇಲೆ ಇದ್ಯಾಕೆ ಈ ರೇಂಜಿಗೆ ಸ್ಲೋ ಆಗ್ತಾ ಉಂಟು. ಯಾಕಂದರೆ ಸ್ಯಾಮ್ಸನ್ ಬಂದರು 16 ಬಾಲಿಗೆ 20. ಎಲ್ಲದಕ್ಕೆ ಕಾರಣಕರ್ತರು ನಂಗೆ ಮತ್ತೆ ಸಡನ್ನಾಗಿ ನೆನಪೋಗ್ತದೆ. ಎಲ್ಲದಕ್ಕೆ ಕಾರಣಕರ್ತರು ಹರ್ಪ್ರೀತ್ ಬ್ರಾರ್. ಆ ಒಂದು ಪವರ್ ಪ್ಲೇ ಆದಮೇಲೆ ಬಂದಂಥ ಆಟಗಾರ ಹರ್ಪ್ರೀತ್ ಬ್ರಾರ್ ಪಂದ್ಯದ ಚಿತ್ರಣ ಅಂತ ಹೇಳ್ತಾರಲ್ಲ, ಪೂರ್ತಿ ಚೇಂಜ್ ಮಾಡಿ ಹಾಕಿದ್ರು. ಎಲ್ಲರೂ ಕೂಡ ಆ ರೇಂಜಿಗೆ ಹೊಡಿಸ್ಕೊಳ್ತಾ ಇರುವಾಗ ಇವರು 4 ಓವರ್ಗೆ ಕೇವಲ 22 ರನ್ ಬಿಟ್ಟು ಕೊಟ್ಟು 3 ವಿಕೆಟ್ ತೆಗೆದ್ರು. ಯಾರು ವೈಭವ್ ಸೂರ್ಯವಂಶಿದ ವಿಕೆಟ್, ಯಶಸ್ವಿ ಜೈಸ್ವಾಲ್ ಅವರ ವಿಕೆಟ್ ತೆಗೆದ್ರು ಆ್ಯಂಡ್ ಇನ್ನೊಂದು ಐ ಥಿಂಕ್ ರಿಯಾನ್ ಪರಾಗ್ ಅಂತ ಅಂದ್ಕೊಳ್ತೇನೆ. ರಿಯಾನ್ ಪರಾಗ್ ಅವ್ರನ್ನ ಬೋಲ್ಡ್ ಮಾಡಿದ್ದು. ಫಸ್ಟ್ 4 ವಿಕೆಟಲ್ಲಿ 3 ವಿಕೆಟ್ ಅವರೇ ತೆಗೆದ್ರು. ಸೂಪರ್ ಡೂಪರ್ ಬೌಲಿಂಗ್. ಮತ್ತು ಮಿಡ್ಲ್ ಓವರಲ್ಲಿ ಕರೆಕ್ಟಾಗಿ ಅವರಿಗೆ ಸಪೋರ್ಟ್ ಕೊಟ್ಟದ್ದು ಚಾಹಲ್ ಅವರು. ವಿಕೆಟ್ ಸಿಗಲಿಲ್ಲ, ಬಟ್ ಎಲ್ಲ ಬೌಲರ್ಸ್ ಫಾಸ್ಟ್ ಬೌಲರ್ಸ್ ಎಲ್ಲ ನಾಯಿಗೊಡ್ದಾಗ ಹೊಡಿಸ್ಕೊಳ್ತಾ ಇರುವಾಗ ಇವರು 4 ಓವರ್ಗೆ 30 ರನ್ ಬಿಟ್ಟು ಕೊಟ್ಟರು. ಸೊ 8 ಓವರಿಗೆ ಇವರಿಬ್ಬರಿಂದ ಹರಿದು ಬಂದದ್ದು ಕೇವಲ 52 ರನ್. 30 + 22 52 ರನ್, ಕೇವಲ 52 ರನ್ ಬಿಟ್ಟು ಕೊಟ್ಟದ್ದು ಇವ್ರು 8 ಓವರಲ್ಲಿ. ಸೊ ಅಲ್ಲಿಗೆ ಮ್ಯಾಚ್ ವಿನ್ ಆಗಿ ಆಯಿತು. ಯಾಕಂದರೆ ಇವರು ಬಾಲ್ ಆಗ್ತಿದ್ದಂಥ ಸಂದರ್ಭದಲ್ಲಿ ಸ್ಯಾಮ್ಸನ್ ಅವರು 16 ಬಾಲಿಗೆ 20 ರನ್ ಮಾತ್ರ ಹೊಡಿಲಿಕ್ಕಾದದ್ದು. ರಿಯಾನ್ ಪರಾಗ್ ಅವರು 11 ಬಾಲಿಗೆ 13 ರನ್ ಮಾತ್ರ ಹೊಡಿಲಿಕ್ಕಾದದ್ದು. ಮತ್ತು ಹೆಟ್ಮಯರ್ ಈ ವರ್ಷದ ಒಂದು ಫ್ಲಾಪ್ ಪ್ಲೇಯಿಂಗ್ 11ನಲ್ಲಿ ಖಂಡಿತವಾಗಿ ಸಹ ಇವರು ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ. 3 ಜನ ಆಲ್ರೆಡಿ ಲಾಕ್ ಆಗಿ ಹೋಗಿದ್ದಾರೆ ಫ್ಲಾಪ್ ಪ್ಲೇಯಿಂಗ್ 11ನಲ್ಲಿ. ಒಂದು ಯಾರು ಪಂತ್ ಅವರಿದ್ದಾರೆ, ಇನ್ನೊಂದು ವೆಂಕಟೇಶ್ ಅಯ್ಯರ್ ಅವರಿದ್ದಾರೆ, ಇನ್ನೊಂದು ಹೆಟ್ಮಯರ್ ಅವರಿದ್ದಾರೆ. ಈ 3 ಜನ ಭಾರಿ ಒಂದು ಅಂದರೆ ಆ ಪ್ಲೇಸಿಂದ ನನ್ನನ್ನು ಕಿತ್ತಾಕಬಾರ್ದು, ಫ್ಲಾಪ್ ಪ್ಲೇಯಿಂಗ್ 11ಇಂದ ಕಿತ್ತಾಕಬಾರ್ದು ಅನ್ನುವ ರೇಂಜಿಗೆ ಅಷ್ಟು ಡಿಸಪಾಯಿಂಟಿಂಗ್ ಕ್ರಿಕೆಟ್ ಆಡಿದ್ದಾರೆ. ಅವರು ಸಹ ಹಾಗೆ. ಅವರು ರನ್ನ ಬಾಲ್ 12 ಬಾಲಿಗೆ 11 ರನ್ ಹೊಡೆದದ್ದು. ಸೊ 200 ಅವ್ರಿಗೆ ಏನೋ ನಂಬರ್ ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಕಾಣ್ತಿತ್ತ ಅಂತ ಎಲ್ಲರೂ ಸಹ 120 ಏನು ಇದು ಟಾರ್ಗೆಟನ್ನು ಅಂದ್ಕೊಂಡ್ರಂತ 220 ಇದ್ದದಣ್ಣ. ಸೊ ಅವ್ರು 3 ಜನ ಆಡಲಿಲ್ಲ ಅನ್ನೋದಕ್ಕಿಂತ ಸಹ ರನ್ನ ಬಾಲ್ ಆಡಿದ್ರು. ರನ್ನ ಬಾಲ್ ಥರದ್ದು ಇನ್ನಿಂಗ್ಸ್ ಬೇಕಾಗಿರಲಿಲ್ಲ. ಕೊನೆಗೆ ಧ್ರುವ್ ಜುರೇಲ್ ಅವರನ್ನು 31 ಬಾಲಿಗೆ 53 ರನ್ ಹೊಡೆದ್ರು. ಅಗೈನ್ 16-17 ಓವರ್ ತನಕ ಇವರು ವಿನ್ ಆಗ್ತಾರೆ ಅಂತ ಅಂದ್ಕೊಳ್ಳೋದು. ಅದಾದಮೇಲೆ ಲಾಸ್ಟ್ 2 ಓವರ್ ಗೊತ್ತಾಗಿ ಹೋಗ್ತದೆ, ಇವರು 18 ಓವರ್ ಮಾತ್ರ ಕ್ರಿಕೆಟ್ ಆಡೋದು ಅಂತ. ಸೊ ಹಾಗೆ ಆದದ್ದು. ಕೊನೆಗೆ 10 ರನ್ ಶಾರ್ಟ್ ಆಯಿತು. ಕ್ವಾನಾ ಮ್ಯಾಪಕ ಅವರು ಲಾಸ್ಟ್ ಅವರಿಗೆ ಸಿಕ್ಕಿದ್ದೆ 2 ಬಾಲಿಗೆ 2 4 ಹೊಡೆದ್ರು. ಈಗ ಅಂದ್ಕೊಳ್ತಾ ಇರ್ಬೋದು 1 ಡೌನ್ ಇವರನ್ನೇ ಕಳಿಸ್ಬೋದಿತ್ತ ನಾವು ಅಂತ ರಾಜಸ್ಥಾನ್ ರಾಯಲ್ಸ್ ಅವರು ಅಂದ್ಕೊಳ್ತಾ ಇರ್ಬೋದು ಅಂತ. 2 ಬಾಲಿಗೆ 2 4 ಹೊಡೆದ್ನಲ್ಲ ಮಾರೆ, ಭಾರಿ ಚೆಂದ ಮಾಡಿ ಆಡಿದ. 2 ಶಾರ್ಟ್ಸ ಒಳ್ಳೆಯ ಶಾರ್ಟ್ಸು. ನೆಕ್ಸ್ಟ್ ಮ್ಯಾಚಲ್ಲಿ 1 ಡೌನ್ ಕಳಿಸಿದ್ರೆ ಸಹ ಆಶ್ಚರ್ಯ ಏನಿಲ್ಲ. 4 ಓವರ್ಗೆ 60 ರನ್ ಹೊಡಿಸ್ಕೊಂಡ್ರು ಹರ್ಷದೀಪ್ ಸಿಂಗ್. ಯಾಕಂದರೆ ಫಸ್ಟ್ 2 ಓವರಲ್ಲಿ ಸರಿಯಾಗಿ ಹೊಡಿಸ್ಕೊಂಡಿದ್ರು. ಬಟ್ ಅವ್ರ ಲಾಸ್ಟ್ ಓವರ್ ಏನಿದೆ ಅದರಲ್ಲಿ 8 ರನ್ ಬಿಟ್ಕೊಟ್ಟದನ್ನು ಅಂದ್ಕೊಳ್ತೇನೆ. ಫಸ್ಟ್ 3 ಓವರ್ಗೆ ಅತ್ಯಾಕರ್ಷಕ 50 ರನ್ ಹೊಡೆದಾಗಿ ಆಗಿತ್ತು ಹರ್ಷದೀಪ್ ಸಿಂಗ್ ಅವರು. ಮತ್ತು ಲಾಸ್ಟ್ ಅಂದರೆ ಆ 19th ಓವರ್ ಭಾರಿ ಚೆಂದ ಮಾಡಿ ಹಾಕಿದರು. ಸೊ ಆವಾಗ ಆ 20th ಓವರಲ್ಲಿ ತೀರಾ ಜಾಸ್ತಿ ರನ್ ಹೊಡಿಬೇಕಿತ್ತು ರಾಜಸ್ಥಾನ್ ರಾಯಲ್ಸಿಗೆ, ಅದು ಹೊಡಿಲಿಕ್ಕೆ ಆಗಲಿಲ್ಲ. ಮಾರ್ಕೋ ಎನ್ಸನ್ ಅವರು 3 ಓವರ್ಗೆ 40 ರನ್ ಹೊಡಿಸ್ಕೊಂಡಾಗಿದೆ. ಬಟ್ 2 ವಿಕೆಟ್ ತೆಗೆದಿದ್ರು. ಬಟ್ ಅವರ ಮೇನ್ ಮ್ಯಾನ್ ಆಫ್ ದ ಮ್ಯಾಚ್ ಪ್ಲೇಯರ್ ಹರ್ಪ್ರೀತ್ ಬ್ರಾರ್ ಆ 4 ಓವರ್ಗೆ 22 ರನ್ಗೆ 3 ವಿಕೆಟ್ ತೆಗೆದದ್ದು. ಅದು ಕಂಪ್ಲೀಟ್ ಚಿತ್ರಣವನ್ನು ಚೇಂಜ್ ಮಾಡಿ ಹಾಕಿದ್ದು. ಇದು ನಾನು ಇದಿಷ್ಟು ಮಾತಾಡಿದ್ದು ನಿನ್ನೆಯ ಮಧ್ಯಾಹ್ನದ ಮ್ಯಾಚ್. ಅದಾದಮೇಲೆ ನಿನ್ನೆ ಡೆಲ್ಲಿ ಸೋತರು ನೈಟ್ ಮ್ಯಾಚಲ್ಲಿ GT ವಿರುದ್ಧ. ಸೊ ಅದಾದಮೇಲೆ ಪಂಜಾಬ್, GT ಮತ್ತು RCB ಪ್ಲೇ ಆಫಿಗೆ ಅಫಿಷಿಯಲಿ ತೇರ್ಗಡೆ ಆಗಿದೆ. ಸೊ ಇನ್ನೊಂದು ಪ್ಲೇಸ್ಗೆ GT ಮತ್ತು ಮುಂಬೈ ಹೊಡೆದಾಡ್ತದೆ. ಇನ್ನೊಂದು ಪ್ಲೇಸ್ ಅನ್ನೋದಕ್ಕಿಂತ ಸಹ
ಇವರು 3 ಜನ ಒಫಿಷಿಯಲಿ ತೇರ್ಗಡೆ ಆಗಿದ್ದಾರೆ. ಯಾವ ಪ್ಲೇಸಲ್ಲಿ ಇರ್ತಾರೆ ಅದು ಇನ್ನೂ ಸ್ವಲ್ಪ ಇದು ಏನು ಲೀಗ್ ಮ್ಯಾಚ್ ಎಲ್ಲ ಮುಗಿಬೇಕು. ಇನ್ನೊಂದು ಟೀಮ್ ಒಫಿಷಿಯಲಿ ಕ್ವಾಲಿಫೈ ಆಗಬೇಕಲ್ಲ, ಅದಕ್ಕೆ ನನ್ನ ಪ್ರಕಾರ ಮುಂಬೈ ಮತ್ತು ಡೆಲ್ಲಿ ಸಿಕ್ಕಾಪಟ್ಟೆ ಸೆಣಸಾಡ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನೀವು ಇಲ್ಲ ಬ್ರೋ LSG ಕೂಡ ಬರ್ಬೋದು ಬ್ರೋ ಅಂತೆಲ್ಲ ನಿಮ್ಗೆ ಅನ್ನಿಸ್ತಿದ್ರೆ ಕಮೆಂಟ್ ಸೆಕ್ಷನ್ಲಿ ತಿಳಿಸಿ. ಸರಿಯಾಗಿದೆ, ಬರುವ. ನಮಸ್ಕಾರ.